ಅವರು ಮ್ಯಾಕ್ಸಿಮಮ್ ಪ್ರಯತ್ನ ಪಟ್ರಂತ ಅವಳು ಹೋಗದೇ ಇರಲಿಕ್ಕೆ. ಆದರೆ ಅವಳು ಹೋದ್ಲು. ನೋಡಿ, ಕರೆ ಇದ್ದವ್ರನ್ನ ತಡಿಲಿಕ್ಕೆ ಯಾರಿಗೂ ಆಗಲ್ಲ. ಕರೆ ಇಲ್ಲದಿದ್ದವ್ರನ್ನ ಎಷ್ಟು ತಳ್ಳಿದ್ರೂ ಪ್ರಯೋಜನ ಇಲ್ಲ. ಅದು ನಾನು ಕಂಡ್ಕೊಬಿಟ್ಟೆ, ನನಗೂ ಅರ್ಥ ಆಯಿತು. ಕರೆ ಇಲ್ಲದಿದ್ದವ್ರನ್ನ ಎಷ್ಟು ಕರೆದು ಎಷ್ಟು ತಳ್ಳಿನೂ ಏನು ಮಾಡಿನೂ ಅವರು ಕ್ರಿಸ್ತನಿಗಾಗಿ ಮುಂದಕ್ಕೆ ಹೋಗಲ್ಲ. ಅವ್ರು ಪ್ರಾರ್ಥನೆ ಮಾಡಲ್ಲ, ಉಪವಾಸ ಮಾಡಲ್ಲ, ಬೈಬಲ್ ಓದಲ್ಲ ಅಂತಲ್ಲ, ಇದೆಲ್ಲ ಮಾಡ್ತಾರೆ. ಅದು ಸಾಧಾರಣ ಭಕ್ತಾದಿಗಳು, ಭಕ್ತ ವಿಶ್ವಾಸಿಗಳು ಒಟ್ಟಾಗಿ ಸೇರಿ ಅದೆಲ್ಲ ಮಾಡ್ತಾರೆ. ಆದರೆ ಒಂದು ಮಿಷನರಿಯಾಗಿ ಕ್ರಿಸ್ತನಿಗೋಸ್ಕರ ಈ ಸ್ವರ್ಗ ಸಾಮ್ರಾಜ್ಯವನ್ನು ಗುರಿಯಾಗಿಟ್ಕೊಂಡು ನಾನು ಹೋಗ್ತೀನಿ, ನಾನು ಕಂಡ ಯೇಸುವಿಗಾಗಿ ನಾನು ಬದುಕಬೇಕು, ನಾನು ಸಾಕ್ಷಿಪಡಿಸಬೇಕು ಅಂತ ನುಗ್ಗಿ ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗಬೇಕಾದ್ರೆ ಈ ಲೋಕದ ಎಲ್ಲ ಒಳಿತಿಗಿಂತಲೂ ಶ್ರೇಷ್ಠವಾದ ಒಳಿತು ಏನೋ ಒಂದು ನಿನಗೆ ರಿವೀಲ್ ಆಗಿರಬೇಕು, ನಿನಗೆ ಪ್ರಕಟವಾಗಿರಬೇಕು. ನಿನ್ನೊಳಗಡೆ ಆ ಪ್ರಕಟಣೆ ಸಿಗದೇ ಇದ್ದರೆ ಹೋಗೋಕ್ಕಾಗಲ್ಲ. ಮರಣಕ್ಕಿಂತಲೂ ಶ್ರೇಷ್ಠವಾದದ್ದು ಏನೋ ಒಂದು ಇದೆ ಅನ್ನೋದು ನಿನಗೆ ಪ್ರಕಟ ಆಗಿರಬೇಕು. ಮರಣನೇ ಕೊನೆ ಅಲ್ಲ, ಮರಣದ ನಂತರವೂ ಇಹಲೋಕದ ಈ ಜೀವಿತಕ್ಕಿಂತ ಉನ್ನತವಾದ ಶ್ರೇಷ್ಠವಾದ ಒಂದು ಜೀವನ ಇದೆ. ಆ ನಿತ್ಯತೆ ಅನ್ನೋದೊಂದು ಪ್ರಕಟಣೆ ಆಗಬೇಕು, ಒಂದು ರೆವಲ್ಯೂಷನ್ ಆಗಬೇಕು ನಮ್ಮೊಳಗಡೆ. ಆಗ ಮಾತ್ರನೇ ನಮಗೆ ಮುಂದಕ್ಕೆ ಹೋಗ್ಲಿಕ್ಕಾಗ್ತದೆ.